ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕಾಂಗ ನಾಯಕನ ಆಯ್ಕೆಯಾಗುತ್ತೆ. ಡಿಕೆ ಶಿವಕುಮಾರ್ ಸಿಎಂ ಆಗಿ ಆಯ್ಕೆಯಾಗೋದು ಪಕ್ಕಾ ಆಗುತ್ತೆ. ಆದರೆ ಸಂಪುಟದಲ್ಲಿ ಯಾರೆಲ್ಲ ಇರ್ತಾರೆ ಅನ್ನೋದೇ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರೋದು. ಅದೇ ಕಾರಣಕ್ಕಾಗಿ ಸಚಿವ ಆಕಾಂಕ್ಷಿಗಳು ಡಿಕೆಶಿ ಅವರ ಮನೆಗೆ ಹೋಗ್ತಿದ್ದಾರೆ, ಲಾಬಿ ಮಾಡ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಮಾತ್ರ ಕೇರಳ ಮಾದರಿಯಲ್ಲಿ ಸಚಿವ ಸಂಪುಟದ ರಚನೆಗೆ ಮುಂದಾಗಿದ್ದು, ಈ ಒಂದು ಸಚಿವ ಸಂಪುಟ ಯಾವ ರೀತಿಯಾಗಿ ಇರಲಿದೆ, ಏನಿದು ಕೇರಳ ಮಾದರಿಯ ಕ್ಯಾಬಿನೆಟ್ ಅನ್ನುವ ಡೀಟೇಲ್ಸ್ ಇಲ್ಲಿದೆ. ಡಿಕೆಶಿ ಪರ್ವ ಶುರು, ಯಾರಿಗೆಲ್ಲ ಸಂಪುಟ ಸ್ಥಾನ? ಡಿಕೆ ಮನೆಗೆ ಬರ್ತಿದ್ದಾರೆ ಸಚಿವ ಆಕಾಂಕ್ಷಿಗಳು. ಕೇರಳ ಮಾದರಿ ಕ್ಯಾಬಿನೆಟ್, ಯಾರಿಗೆ ಶಾಕ್, ಯಾರಿಗೆ ಲಕ್? ಶಿವಕುಮಾರ್, ಡಿಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಳಲು ಸಜ್ಜಾಗುತ್ತಿದ್ದಾರೆ. ಡಿಕೆ ಪಟ್ಟಾಭಿಷೇಕಕ್ಕೆ ದಿನಗಣನೆ ಶುರುವಾಗಿದೆ. ಇನ್ನು ಕರ್ನಾಟಕ ಭವನದಲ್ಲಿ ರಾಜ್ಯದ ಹಲವು ಸಂಸದರು ಹಾಗೂ ಶಾಸಕರ ಜೊತೆ ಮಹತ್ವದ ಸಭೆ ನಡೆಸಿದ ಡಿಕೆ ಶಿವಕುಮಾರ್ ಮುಂಬರುವ ಪದಗ್ರಹಣ ಕಾರ್ಯಕ್ರಮ ಹಾಗೂ ಸಿಎಲ್ಪಿ ಸಭೆ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಿದ್ದಾರೆ. ಎಲ್ಲರೂ ಒಗ್ಗಟ್ಟಿನಿಂದ ಹೋಗಬೇಕು ಹಾಗೂ ಪಕ್ಷದ ವರ್ಚಸ್ಸಿಗೆ ಯಾವುದೇ ಧಕ್ಕೆ ಬರದಂತೆ ನೋಡಿಕೊಳ್ಳಬೇಕು ಎಂದು ಶಾಸಕರಿಗೆ ಕಿವಿಮಾತು ಹೇಳಿದ್ದಾರೆ. ಈ ಮೂಲಕ ನೂತನ ಸರ್ಕಾರದ ಸುಗಮ ಆಡಳಿತಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ. ಇದರ ನಡುವಲ್ಲೇ ಯಾರನ್ನೆಲ್ಲ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು, ಯಾರನ್ನೆಲ್ಲ ಕೈ ಬಿಡಬೇಕು ಅನ್ನೋದರ ಲೆಕ್ಕಾಚಾರವು ಹೈಕಮಾಂಡ್ ಜೊತೆಗೆ ಕೂತ್ಕೊಂಡು ಡಿಕೆಶಿ ಮಾಡಿದ್ದಾರೆ ಅಂತಾನೂ ಹೇಳಲಾಗ್ತಿದೆ. ಇನ್ನು ಹೈಕಮಾಂಡ್ ದೆಹಲಿಯಲ್ಲಿ ಮಹತ್ವದ ಸೂತ್ರಗಳನ್ನು ಹೆಣೆದಿದೆ. ಕೇರಳ ಮಾದರಿಯಲ್ಲಿ ಹೊಸ ಸಂಪುಟ ರಚನೆಗೆ ಗಂಭೀರ ಒಲವು ತೋರಿದೆ ಅಂತ ಹೇಳಲಾಗ್ತಿದೆ. ಯುವಕರಿಗೆ ಹಾಗೂ ಹೊಸ ಮುಖಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಮಣೆ ಹಾಕಲು ರಾಹುಲ್ ಗಾಂಧಿ ನಿರ್ಧರಿಸಿದ್ದಾರೆ ಅಂತ ಹೇಳಲಾಗ್ತಿದ್ದು, ಆ ನಿಟ್ಟಿನಲ್ಲಿ ಸಂಪುಟ ರಚನೆಯಾಗಲಿದೆ ಅಂತ ಹೇಳಲಾಗ್ತಿದೆ. ಇನ್ನು ಸಾಮಾಜಿಕ ನ್ಯಾಯದಡಿ ಹಾಗೂ ಪ್ರಾದೇಶಿಕ ಸಮತೋಲನದಡಿ ಸಚಿವ ಸ್ಥಾನಗಳ ಹಂಚಿಕೆ ಮಾಡಲಾಗುತ್ತದೆ. ಡಿಕೆಶಿ ಮತ್ತು ಸಿದ್ದರಾಮಯ್ಯ ಬಣಕ್ಕೆ ಸಂಪುಟದಲ್ಲಿ ಸಮಾನ ಆದ್ಯತೆ ನೀಡುವ ಲೆಕ್ಕಾಚಾರ ನಡೆದಿದೆ. ಮುಂಬರುವ ಚುನಾವಣೆಗಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಪ್ರಬಲ ಸಂಪುಟವನ್ನು ರಚಿಸುವ ಲೆಕ್ಕಾಚಾರ ನಡೆದಿದೆ. ಇನ್ನು ಡಿಕೆಶಿ ನೇತೃತ್ವದ ನೂತನ ಕ್ಯಾಬಿನೆಟ್ಗೆ ಯಾರು ಹೊಸಬರು ಎಂಟ್ರಿ ಕೊಡಲಿದ್ದಾರೆ ಅನ್ನೋದು ಕುತೂಹಲ ಕೆರಳಿಸುತ್ತದೆ. ನ್ಯೂಸ್ 18 ಕನ್ನಡಕ್ಕೆ ನೂತನ ಮಂತ್ರಿಮಂಡಲ ಸೇರಲಿರುವ ಸಂಭಾವ್ಯ ಹೊಸಬರ ಪಟ್ಟಿ ಲಭ್ಯವಾಗಿದೆ. ತಮ್ಮದೇ ಆದ ಪ್ರಾದೇಶಿಕ ಹಾಗೂ ಜಾತಿವಾರು ಪ್ರಾಬಲ್ಯ ಹೊಂದಿದ ನಾಯಕರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವ ಇರಾದೆ ಇದ್ದು, ಇದರಿಂದ ಪಕ್ಷಕ್ಕೆ ಭಾರಿ ಲಾಭವಾಗಲಿದೆ ಅನ್ನೋದು ಹೈಕಮಾಂಡ್ ಲೆಕ್ಕಾಚಾರ. ಇನ್ನು ಡಿಕೆ ಸಂಪುಟಕ್ಕೆ ಯಾರೆಲ್ಲ ಸಂಭಾವ್ಯರು ಸೇರಬಹುದು ಅಂತ ನೋಡೋದಾದ್ರೆ ಕೆಎನ್ ಶಿವಲಿಂಗೇಗೌಡ, ಅರಸೀಕೆರೆ ಶಾಸಕ, ಒಕ್ಕಲಿಗಕೋಟ, ರೂಪಾ ಶಶಿಧರ್, ಕೆಜಿಎಫ್ ಶಾಸಕಿ, ಎಸ್ಸಿ ಎಡಗೈಕೋಟ, ಲಕ್ಷ್ಮಣ ಸವದಿ, ಅಥಣಿ ಶಾಸಕ, ಲಿಂಗಾಯತಕೋಟ, ಸಿ ಪುಟ್ಟರಂಗಶೆಟ್ಟಿ, ಚಾಮರಾಜನಗರ ಶಾಸಕ, ಉಪ್ಪಾರಕೋಟ, ರಾಘವೇಂದ್ರ ಹಿಟ್ನಾಳ್, ಕೊಪ್ಪಳ ಕುರುಬಕೋಟ, ಟಿ ರಘುಮೂರ್ತಿ, ಚಳ್ಳಕೆರೆ ಶಾಸಕ, ವಾಲ್ಮೀಕಿ ಕೋಟ, ಶ್ರೀನಿವಾಸ ಮಾನೆ, ಹಾನಗಲ್ ಶಾಸಕ, ಮರಾಠ ಕೋಟ, ಎಸ್ಎನ್ ನಾರಾಯಣಸ್ವಾಮಿ, ಬಂಗಾರಪೇಟೆ ಶಾಸಕ, ಎಸ್ಸಿ ಕೋಟ, ಕೆವೈ ನಂಜೇಗೌಡ, ಮಾಲೂರು ಶಾಸಕ, ಒಕ್ಕಲಿಗ ಕೋಟ, ಎಆರ್ ಕೃಷ್ಣಮೂರ್ತಿ, ಕೊಳ್ಳೇಗಾಲ ಶಾಸಕ, ಎಸ್ಸಿ ಬಲಗೈ ಕೋಟ, ಬಿ ನಾಗೇಂದ್ರ, ಬಳ್ಳಾರಿ ಗ್ರಾಮಾಂತರ, ವಾಲ್ಮೀಕಿ ಕೋಟ, ಸಿಎಸ್ ನಾಡಗೌಡ, ಮುದ್ದೇಬಿಹಾಳ ಶಾಸಕ, ಲಿಂಗಾಯತ ಕೋಟ, ವಸಂತಕುಮಾರ್, ಎಂಎಲ್ಸಿ, ಎಸ್ಸಿ ಕೋಟ ಅಡಿಯಲ್ಲಿ ಮಂತ್ರಿಗಳಾಗೋ ಸಾಧ್ಯತೆ ಇದೆ. ಇನ್ನು ಸಿದ್ದರಾಮಯ್ಯ ಸಂಪುಟದಲ್ಲಿದ್ದ ಸಚಿವರು ಡಿಕೆಶಿ ಸಂಪುಟದಲ್ಲಿ ಉಳಿದುಕೊಳ್ಳಲು ತಮ್ಮ ಮಂತ್ರಿ ಸ್ಥಾನವನ್ನು ರಿಟೈನ್ ಮಾಡಿಕೊಳ್ಳಲು ಲೆಕ್ಕಾಚಾರ ಮಾಡಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಪ್ರಬಲ ನಾಯಕರು ಡಿಕೆಶಿ ಸಂಪುಟದಲ್ಲಿ ಉಳಿದುಕೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ಇನ್ನು ಯಾರೆಲ್ಲ ಸಚಿವರು ರೀಎಂಟ್ರಿ ಆಗೋ ಲೆಕ್ಕಾಚಾರದಲ್ಲಿದ್ದಾರೆ ಗೊತ್ತಾ? ಕೃಷ್ಣ ಭೈರೇಗೌಡ, ಬ್ಯಾಟರಾಯನಪುರ ಶಾಸಕ, ಒಕ್ಕಲಿಗ ಕೋಟ, ಪ್ರಿಯಾಂಕ್ ಖರ್ಗೆ, ಚಿತ್ತಾಪುರ ಶಾಸಕ, ಎಸ್ಸಿ ಬಲಗೈಕೋಟ, ಸತೀಶ್ ಜಾರಕಿಹೊಳಿ, ಯಮಕನಮರಡಿ ಶಾಸಕ, ಎಸ್ಟಿ ಕೋಟ, ಕೆಜೆ ಜಾರ್ಜ್, ಸರ್ವಜ್ಞನಗರ ಶಾಸಕ, ಕ್ರಿಶ್ಚಿಯನ್ ಕೋಟ, ಈಶ್ವರ ಖಂಡ್ರೆ, ಭಾಲ್ಕಿ ಶಾಸಕ, ಲಿಂಗಾಯತ ಕೋಟ, ಎಂಬಿ ಪಾಟೀಲ್, ಬಬಲೇಶ್ವರ ಶಾಸಕ, ಲಿಂಗಾಯತ ಕೋಟ, ಡಾಕ್ಟರ್ ಜಿ ಪರಮೇಶ್ವರ್, ಕೊರಟಗೆರೆ ಶಾಸಕ, ಎಸ್ಸಿ ಬಲಗೈ ಕೋಟ, ಎಚ್.ಕೆ. ಪಾಟೀಲ್, ಗದಗ ಶಾಸಕ, ರೆಡ್ಡಿ ಲಿಂಗಾಯತ ಕೋಟ, ಶಿವರಾಜ ತಂಗಡಗಿ, ಕನಕಗಿರಿ ಶಾಸಕ, ಎಸ್ಸಿ ಭೋವಿ ಕೋಟ, ಎನ್ ಚಲುವರಾಯಸ್ವಾಮಿ, ನಾಗಮಂಗಲ ಶಾಸಕ, ಒಕ್ಕಲಿಗ ಕೋಟ, ಮಂಕಾಳ ವೈದ್ಯ, ಭಟ್ಕಳ ಶಾಸಕ, ಮೊಗವೀರ ಕೋಟ, ರಾಮಲಿಂಗಾರೆಡ್ಡಿ, ಬಿಟಿಎಂ ಲೇಔಟ್ ಶಾಸಕ, ರೆಡ್ಡಿ ಒಕ್ಕಲಿಗ ಕೋಟ, ಜಮೀರ್ ಅಹಮದ್ ಖಾನ್, ಚಾಮರಾಜಪೇಟೆ ಶಾಸಕ, ಮುಸ್ಲಿಂ ಕೋಟ ಇವರೆಲ್ಲರೂ ರೀ ಎಂಟ್ರಿಯ ಲೆಕ್ಕಾಚಾರದಲ್ಲಿದ್ದಾರೆ. ಇನ್ನು ಇದು ಬರೀ ಸಂಪುಟದ ಲೆಕ್ಕಾಚಾರದಾದ್ರೆ ಡಿಕೆಶಿ ಸಂಪುಟದಲ್ಲಿ 4 ಮಂದಿ ಡಿಸಿಎಂ ಇರಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜಾತಿವಾರು ಲೆಕ್ಕಾಚಾರದಲ್ಲಿ ಮತ್ತು ಪ್ರದೇಶಕವಾರು ಲೆಕ್ಕಾಚಾರದಲ್ಲಿ 4 ಮಂದಿಯನ್ನ ಡಿಸಿಎಂ ಮಾಡೋ ಪ್ಲಾನ್ ಹಾಕಿಕೊಳ್ಳಲಾಗಿದೆ. ಆ ಪ್ರಕಾರವಾಗಿ ಯಾರನ್ನೆಲ್ಲ ಡಿಸಿಎಂ ಮಾಡೋ ಲೆಕ್ಕಾಚಾರವಿದೆ ಅಂತ ನೋಡೋದಾದ್ರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಎಂಎಲ್ಸಿ,
ಕುರುಬ ಕೋಟಾದಲ್ಲಿ ಡಿಸಿಎಂ ಆಗಬಹುದು. ಎಂಬಿ ಪಾಟೀಲ್ ಬಬಲೇಶ್ವರ ಶಾಸಕ, ಲಿಂಗಾಯತ ಕೋಟಾದಲ್ಲಿ ಡಿಸಿಎಂ ಆಗಬಹುದು. ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆ ಶಾಸಕ, ಅಥವಾ ಯುಟಿ ಖಾದರ್ ಉಳ್ಳಾಲ ಶಾಸಕ. ಇಬ್ಬರಲ್ಲಿ ಒಬ್ಬರು ಮುಸ್ಲಿಂ ಕೋಟಾದಲ್ಲಿ ಡಿಸಿಎಂ ಆಗಬಹುದು. ಪ್ರಿಯಾಂಕ್ ಖರ್ಗೆ ಚಿತ್ತಾಪುರ ಶಾಸಕ, ಎಸ್ಸಿ ಬಲಗೈ ಕೋಟಾದಲ್ಲಿ ಡಿಸಿಎಂ ಆಗಬಹುದು. ಡಿಸಿಎಂ ಆಗೋರೆಲ್ಲ ಪ್ರಬಲ ಖಾತೆಗಳನ್ನು ಕೇಳುತ್ತಿದ್ದಾರೆ ಅನ್ನೋ ಮಾತಿದೆ. ಇತ್ತ ಕೋಲಾರ ಜಿಲ್ಲೆಗೆ 3 ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ 3 ಶಾಸಕರು ಹಾಗೂ 2 ಪರಿಷತ್ ಸದಸ್ಯರು ಸೇರಿ ಒಟ್ಟು 7 ಮಂದಿ ನಾಯಕರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಪತ್ರ ಬರೆದಿದ್ದಾರೆ. ಅತ್ತ ಚಿತ್ರದುರ್ಗದಲ್ಲೂ 5 ಶಾಸಕರ ನಡುವೆ ಮಂತ್ರಿ ಪಟ್ಟಕ್ಕಾಗಿ ಫೈಟ್ ಶುರುವಾಗಿದೆ. ತಮ್ಮದೇ ಆದ ಪ್ರಭಾವ ಬಳಸಿ ಲಾಬಿ ನಡೆಸುತ್ತಿದ್ದಾರೆ. ಇತ ಹಿರಿಯ ನಾಯಕ ಕೆಎಚ್ ಮುನಿಯಪ್ಪರನ್ನ ಡಿಸಿಎಂ ಮಾಡುವಂತೆ ಕಾಂಗ್ರೆಸ್ ಮುಖಂಡರು ಒತ್ತಾಯಿಸಿದ್ದಾರೆ. ಅಹಿಂದ ವರ್ಗಕ್ಕೆ ಹಾಗೂ ದಲಿತ ನಾಯಕರಿಗೆ ಸೂಕ್ತ ಪ್ರಾತಿನಿಧ್ಯ ನೀಡಲು ಬೆಂಬಲಿಗರು ಪಟ್ಟು ಹಿಡಿದಿದ್ದಾರೆ. ಮತ್ತೊಂದೆಡೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಡಿಸಿಎಂ ಸ್ಥಾನ ನೀಡುವಂತೆ ಆಗ್ರಹಿಸಿ ಅವರ ಬೆಂಬಲಿಗರು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಕಲಬುರಗಿಯ ಚಿತ್ತಾಪುರದ ಕೊರಂಟಿ ಹನುಮಾನ್ ಮಂದಿರದಲ್ಲಿ ಬರೋಬ್ಬರಿ 101 ಈಡುಗಾಯಿ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಹೀಗೆ ಅಳೆದು ತೂಗಿ ಸಚಿವ ಸಂಪುಟ ರಚನೆ ಮಾಡಲಾಗ್ತಾ ಇದ್ದು ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗಬೇಕಾದ ಜವಾಬ್ದಾರಿ ಇದೀಗ ಡಿಕೆಶಿ ಮೇಲಿದೆ. ಎಲ್ಲ ಜಾತಿ ಸಮೀಕರಣಗಳನ್ನು ಸರಿದೂಗಿಸಿ ಯುವಕರು ಮತ್ತು ಅನುಭವಿಗಳ ಸಮ್ಮಿಶ್ರಣದೊಂದಿಗೆ ಸಮರ್ಥ ಆಡಳಿತ ನೀಡುವುದು ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಾಲಿಗೆ ನಿಜಕ್ಕೂ ಅಗ್ನಿ ಪರೀಕ್ಷೆಯಾಗಿದೆ. ಎಲ್ಲ ಸವಾಲುಗಳನ್ನು ಮೀರಿ ಡಿಕೆಶಿ ಹೇಗೆ ಯಶಸ್ವಿಯಾಗ್ತಾರೆ ಅನ್ನೋದನ್ನ ಇಡೀ ರಾಜ್ಯವೇ ಕಾದು ನೋಡ್ತಿದೆ.